Hello students, welcome to the next class of numerical analysis. Last class we had learned what is why we are using Newton Raphson method, and we solved some of the problems on Newton Raphson method. So in this class we will be going to learn the convergence criteria for Newton Raphson method. So what is convergence? Convergence ನಾನು ಫಿಕ್ಸ್ಡ್ ಪಾಯಿಂಟ್ ಇಟ್ರೇಷನಲ್ಲಿ ಹೇಳ್ಕೊಟ್ಟಿದ್ನಲ್ಲ, ಕನ್ವರ್ಜೆನ್ಸ್ ಕ್ರೈಟೀರಿಯಾ. ಅದೇ ಥರ ನ್ಯೂಟನ್ ರಾಪ್ಸನ್ಗೂ ಒಂದು ಕನ್ವರ್ಜೆನ್ಸ್ ಕ್ರೈಟೀರಿಯಾ ಇದೆ. ಸೊ ಇದು ಥಿಯರಮು, ಇದಕ್ಕೆ ಪ್ರೂಫ್ ಬೇಕು. ಸೊ ಲೆಟ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 0 ಬಿ ದ ಗಿವನ್ ಇಕ್ವೇಷನ್. ಸೊ ಎಫ್ ಆಫ್ ಎಕ್ಸ್ ಅನ್ನೋದು ಒಂದು ಇಕ್ವೇಷನ್ನು. ಲೆಟ್ ಸೀಕ್ವೆನ್ಸ್ ಎಕ್ಸ್ ಕೆ ಪ್ಲಸ್ 1 ಬಿ ದ ಸೀಕ್ವೆನ್ಸ್ ಆಫ್ ಅಪ್ರಾಕ್ಸಿಮೇಷನ್ ಟು ದ ರಿಕ್ವೈರ್ಡ್ ರೂಟ್ ಆಫ್ ದ ಗಿವನ್ ಇಕ್ವೇಷನ್. ಸೊ ಈ ಎಕ್ಸ್ ಕೆ ಪ್ಲಸ್ 1 ಏನಿದೆ ಸೀಕ್ವೆನ್ಸು, ಅದು ಸೀಕ್ವೆನ್ಸ್ ಆಫ್ ಅಪ್ರಾಕ್ಸಿಮೇಷನ್ಸ್ ಟು ದ ಗಿವನ್ ಈಕ್ವೇಷನ್, ಅಂದರೆ ರೂಟ್ಸ್ ಬರುತ್ತಲ್ಲ, ರೂಟ್ಸು ಅದು ನಮ್ಮ ಕೊಟ್ಟಿರೋ ಈಕ್ವೇಷನ್ಗೆ ಅಪ್ರಾಕ್ಸಿಮೇಷನ್. ಇಫ್ ಎಪ್ಸಿಲಾನ್ ಕೆ ಪ್ಲಸ್ 1 ಬಿ ದ ಎರರ್ ಟರ್ಮ್ ಅಟ್ ಕೆ ಪ್ಲಸ್ 1th ಇಟರೇಷನ್ and epsilon k be the error term at kth iteration, then we are supposed to prove epsilon k plus 1 is directly proportional to epsilon k square. ಸೊ ಎಪ್ಸಿಲಾನ್ನ ನಾನು ಎರರ್ ಟರ್ಮ್ ಅಂತ ಕರಿತೀನಿ ಅಟ್ ಕೆ ಪ್ಲಸ್ 1th ಇಟರೇಷನ್, ಆ್ಯಂಡ್ ಎಪ್ಸಿಲಾನ್ ಕೆನ ಎರರ್ ಟರ್ಮ್ ಅಟ್ kth ಇಟರೇಷನ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಏನು ಎರರ್ ಟರ್ಮ್ ಅಂದರೆ ಏನು ಫಸ್ಟ್ ತಿಳ್ಕೊಳ್ಳೋಣ. ಸೊ ನಾವು ಎಲ್ಲ ಇಟರೇಷನ್ಸ್ ಮಾಡಬೇಕಾದ್ರೆ ನಾವು ಡೆಸಿಮಲ್ನೆಲ್ಲ ನೆಗ್ಲೆಕ್ಟ್ ಮಾಡ್ತಾ ಇರ್ತೀವಿ. 4 ಡೆಸಿಮಲ್ ತೊಗೊಂಡು 4 ಡೆಸಿಮಲ್ಸ್ನ ಕನ್ಸಿಡರ್ ಮಾಡಿ, ರೆಸ್ಟ್ ಆಫ್ ದ ಡೆಸಿಮಲ್ಸ್ ವಿಲ್ ಬಿ ನೆಗ್ಲೆಕ್ಟೆಡ್. ಸೊ ಆ ನೆಗ್ಲೆಕ್ಟ್ ಮಾಡಿರೋದು 2 ಡಿಫ್ರೆನ್ಸ್ ಇರುತ್ತಲ್ಲ. ಸೊ ಇಲ್ಲಿ ಕೆ ಪ್ಲಸ್ 1th ಇಟ್ರೇಷನ್ ಅಂದರೆ ಆ ಇಟ್ರೇಷನ್ನು ಮತ್ತು ಅದ್ರ ಪ್ರಿವಿಯಸ್ ಇಟ್ರೇಷನ್ಗೂ ಎರಡಕ್ಕೂ ಡಿಫ್ರೆನ್ಸ್ ತೊಗೊಂಡ್ರೆ ನಮಗೆ ಬರೋ ಎರರೇ ದಿಸ್ ಎಪ್ಸಿಲಾನ್ ಕೆ ಪ್ಲಸ್ 1. ಅದೇ ಥರ ಎಪ್ಸಿಲಾನ್ ಕೆ ಅಂದರೆ kth ಇಟ್ರೇಷನಲ್ಲಿ, ಅಂದರೆ ಆ kth ಇಟ್ರೇಷನ್ ಅದ್ರ ಹಿಂದಿನ ಇಟ್ರೇಷನ್ ಎರಡನ್ನೂ ಕನ್ಸಿಡರ್ ಮಾಡಿದಾಗ ಡಿಫ್ರೆನ್ಸ್ ಆಫ್ ದ ಡೆಸಿಮಲ್ ಪಾಯಿಂಟ್ಸ್ ಏನಿರುತ್ತೆ, ದಟ್ ಈಸ್ ಎರರ್ ಟರ್ಮ್ ಅಟ್ kth ಇಟ್ರೇಷನ್. ಸೊ ಈ ಎರರ್ ಟರ್ಮ್ ಅಟ್ kth ಪ್ಲಸ್ 1 ಇಟ್ರೇಷನ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎರರ್ ಟರ್ಮ್ ಆಫ್ kth ಇಟ್ರೇಷನ್ ಸ್ಕ್ವೇರ್ ಅಂತ ಇದರ ಅರ್ಥ. ಸೊ ಅದನ್ನು ಪ್ರೂವ್ ಮಾಡಬೇಕು. ಎಪ್ಸಿಲಾನ್ ಕೆ ಪ್ಲಸ್ 1 ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎಪ್ಸಿಲಾನ್ ಕೆ ಸ್ಕ್ವೇರ್ ಅಂತ. ಸೊ ಇಲ್ಲಿ ನಾವು ಕನ್ಸಿಡರ್ ದ ಪ್ರೂಫನ್ನು ಡಿರೈವ್ ಮಾಡೋಣ ಇವಾಗ. ಸೊ ಲೆಟ್ xi minus xk plus 1 is equal to epsilon k plus 1 ಅಂತ ಕನ್ಸಿಡರ್ ಮಾಡಿ. ಇನ್ನೊಂದು xi minus xk is equal to epsilon k. We'll consider this as equation 1. What is this xi? Xi ಏನು ಅಂತ ನಾನು ನ್ಯೂಟನ್ ರಾಪ್ಸನ್ ಮೆಥಡ್ ಡಿರೈವ್ ಮಾಡ್ಬೇಕಾದ್ರೆ ಹೇಳಿದ್ದೆ. xi ಅಂದರೆ ಎಕ್ಸಾಕ್ಟ್ ರೂಟ್ ಆಫ್ ದ ಇಕ್ವೇಷನ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 0. ಸೊ xi is the exact ರೂಟ್. ಸೊ ಇದನ್ನು ನಾನು ಇಂಟರ್ಚೇಂಜ್ ಮಾಡಬಾರ್ದಾಗ ಎಕ್ಸ್ ಕೆ ಪ್ಲಸ್ 1 ಇಸ್ ಈಕ್ವಲ್ ಟು xi ಮೈನಸ್ ಎಪ್ಸಿಲಾನ್ ಕೆ ಪ್ಲಸ್ 1 ಆಗುತ್ತೆ. ಅದೇ ಥರ ಎಕ್ಸ್ ಕೆ ಏನಾಗುತ್ತೆ, xi ಮೈನಸ್ ಎಪ್ಸಿಲಾನ್ ಕೆ ಆಗುತ್ತೆ. ಕಾಲ್ ದಿಸ್ ಆಸ್ equation 2. Now from Newton Raphson method, we have, what do we have? Newton Raphson formula, xk plus 1 is equal to xk minus f of xk by f dash of xk. ಅಲ್ಲಿ ಕೆ ಬದಲು ಎನ್ ಹೇಳಿರ್ತೀನಿ, ತೊಂದರೆ ಇಲ್ಲ, ಎಲ್ಲ ವೇರಿಯೇಬಲ್ಸ್ ಅಲ್ವಾ, ಸೊ ನೋ ಪ್ರಾಬ್ಲಮ್. ಸೊ ಕಾಲ್ ದಿಸ್ ಆಸ್ equation 3. ಸೊ ಯೂಸಿಂಗ್ 2 in 3, equation 2 ಅಲ್ಲಿರೋದನ್ನು equation 3 ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಏನಾಗತ್ತೆ ಅವಾಗ, xi ಮೈನಸ್ ಎಪ್ಸಿಲಾನ್ ಕೆ ಪ್ಲಸ್ 1 is equal to xi minus epsilon k minus f of xk ಅಂದರೆ xi minus epsilon k, ಅದನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ. xi minus epsilon k derived by f prime of xi minus
ಎಪ್ಸಿಲಾನ್ ಕೆ. ಎರಡೂ ಕಡೆ ಝೈನ ಕ್ಯಾನ್ಸಲ್ ಮಾಡ್ಬೋದು. ಇಫ್ ಯು ಕ್ಯಾನ್ಸಲ್ ಔಟ್ ಝೈ and taking out negative term common, both the sides we have negative term, so neglecting that or multiplying throughout by minus, you'll be getting epsilon k plus 1 is equal to epsilon k plus f of xi minus epsilon k by f prime of xi minus epsilon k. So ಈ f of xi minus epsilon k ಗೆ ಮತ್ತು f prime of xi minus epsilon ಗೆ we'll use the ಟೈಲರ್ ಸೀರೀಸ್ ಎಕ್ಸ್ಪ್ಯಾನ್ಷನ್. ನಾವು ಎಲ್ಲಿ ಟೈಲರ್ ಸೀರೀಸ್ ಎಕ್ಸ್ಪ್ಯಾನ್ಷನ್ ಯೂಸ್ ಮಾಡಬೇಕು? ಎಫ್ ಆಫ್ ಝೈ ಮೈನಸ್ ಎಪ್ಸಿಲಾನ್ಗೆ ಮತ್ತು ಎಫ್ ಪ್ರೈಮ್ ಆಫ್ ಝೈ ಮೈನಸ್ ಎಪ್ಸಿಲಾನ್ಗೆ ಈಗ ನಾವು ಟೈಲರ್ ಸೀರೀಸ್ ಎಕ್ಸ್ಪ್ಯಾನ್ಷನ್ನ ಅಪ್ಲೈ ಮಾಡಬೇಕು. ಸೊ ಬೈ ಟೈಲರ್ ಸೀರೀಸ್ ಎಕ್ಸ್ಪ್ಯಾನ್ಷನ್, ಸೊ ಎಫ್ ಆಫ್ ಝೈ ಮೈನಸ್ ಎಪ್ಸಿಲಾನ್ ಕೆ ಏನಾಗುತ್ತೆ? ಎಫ್ ಆಫ್ ಝೈ ಮೈನಸ್ ಎಪ್ಸಿಲಾನ್ ಕೆ ಇಂಟು ಎಫ್ ಪ್ರೈಮ್ ಆಫ್ ಝೈ ಪ್ಲಸ್ ಎಪ್ಸಿಲಾನ್ ಕೆ ಸ್ಕ್ವೇರ್ ಬೈ 2 ಫ್ಯಾಕ್ಟೋರಿಯಲ್ ಇಂಟು ಎಫ್ ಡಬಲ್ ಪ್ರೈಮ್ ಆಫ್ ಝೈ ಮೈನಸ್ ಸೊ ಆನ್ ಹೋಗ್ತಾ ಇರುತ್ತೆ. ಅದೇ ಥರ ಎಫ್ ಪ್ರೈಮ್ ಆಫ್ ಝೈ ಮೈನಸ್ ಎಪ್ಸಿಲಾನ್ ಕೆ ಏನಾಗುತ್ತೆ? ಎಫ್ ಪ್ರೈಮ್ ಆಫ್ ಎಪ್ಸಿಲಾನ್ ಮೈನಸ್ ಝೈ ಕೆ ಎಪ್ಸಿಲಾನ್ ಕೆ ಎಫ್ ಡಬಲ್ ಪ್ರೈಮ್ ಆಫ್ ಝೈ ಪ್ಲಸ್ ಎಪ್ಸಿಲಾನ್ ಕೆ ಸ್ಕ್ವೇರ್ ಬೈ 2 ಫ್ಯಾಕ್ಟೋರಿಯಲ್ ಇಂಟು ಎಫ್ ಟ್ರಿಪಲ್ ಪ್ರೈಮ್ ಆಫ್ ಝೈ ಮೈನಸ್ ಆನ್ ಹೋಗುತ್ತೆ. ದ ಸೀರೀಸ್ ವಿಲ್ ಗೋ ಆನ್. ಸೊ ಇಲ್ಲಿ ನಾನು ಹೈಯರ್ ಆರ್ಡರ್ ಟರ್ಮ್ನ ನೆಗ್ಲೆಕ್ಟ್ ಮಾಡಿ, ಸೊ ಯಾಕೆಂದರೆ ಝೈ ಎಕ್ಸಾಕ್ಟ್ ರೂಟು ಅದನ್ನು ಟ್ರಿಪಲ್ ಪ್ರೈಮ್ ಎಲ್ಲ ಮಾಡಿದ್ರೆ ಆಬ್ವಿಯಸ್ಲಿ 0 ಆಗುತ್ತೆ. ಸೊ ಬೈ ನೆಗ್ಲೆಕ್ಟಿಂಗ್ higher order derivatives, so if you neglect the higher order derivatives, then and substituting back in this equation epsilon k plus 1 is equal to epsilon k plus 1 is equal to epsilon k plus f of xi minus epsilon k by f prime of xi minus epsilon k. ಈ ಈಕ್ವೇಷನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಯಾವುದನ್ನ? ಎಫ್ ಆಫ್ xi minus epsilon k ನ ಎಫ್ ಪ್ರೈಮ್ ಆಫ್ xi minus epsilon k ನ ಏನು ಕಂಡುಹಿಡಿದಿದ್ದೀವಿ ಅದನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಆಗ ಏನಾಗುತ್ತೆ? ಸೊ ಆರ್ ಎಚ್ ಎಸ್ಸು ಹಾಗೆ ಇರುತ್ತೆ. ಸೊ ಏನಾಗುತ್ತೆ? ದಿಸ್ ಇಂಪ್ಲೈಸ್ epsilon k plus 1 is equal to xi k plus 1 is equal to xi k plus f of xi minus epsilon k into f prime of xi. ಸೊ ಇದಿಷ್ಟು ಹೈಯರ್ ಆರ್ಡರ್ನ ನೆಗ್ಲೆಕ್ಟ್ ಮಾಡ್ತಿರೋದ್ರಿಂದ ಫಸ್ಟ್ 2 ಟರ್ಮ್ಸ್ನ ಕನ್ಸಿಡರ್ ಮಾಡ್ತೀವಿ. ಡಿವೈಡೆಡ್ ಬೈ f prime of xi minus epsilon k f double prime of xi. ನಾನು ಆವಾಗ ಹೇಳಿದೆ xi ಏನಂತ? xi is the exact root. xi ನಮಗೆ ಎಕ್ಸಾಕ್ಟ್ ರೂಟ್ ಆಗಿರೋದ್ರಿಂದ ಏನಾಗುತ್ತೆ? f of xi will be equal to 0. ಯಾಕೆ? f of x is our equation. f of x ಇಕ್ವೇಷನ್ ಆದಾಗ ಅದರಲ್ಲಿ xiನ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಎಕ್ಸಾಕ್ಟ್ ರೂಟ್ ಆಗಿರುವಾಗ f of xi will be equal to 0 ಆಗುತ್ತೆ. Since xi is the exact root, therefore f of xi will be equal to 0. So f of xi 0 ಆಯಿತು ಅಂದರೆ ಈ ಟರ್ಮು 0 ಆಗುತ್ತೆ.
So that implies xi k plus 1 is equal to xi k plus ಇದು 0 ಆದರೆ minus epsilon k f prime of xi divided by f prime of xi minus epsilon k f double prime of xi. ನೆಕ್ಸ್ಟ್ ಡಿನಾಮಿನೇಟರಲ್ಲಿ ನಾನು ಎಫ್ ಪ್ರೈಮ್ ಆಫ್ ಝೈನ ಕಾಮನ್ ತಗೋತೀನಿ. ಸೊ ದಿಸ್ ಇಂಪ್ಲೈಸ್ ಎಪ್ಸಿಲಾನ್ ಕೆ ಪ್ಲಸ್ 1 ಇಸ್ ಈಕ್ವಲ್ ಟು ಎಪ್ಸಿಲಾನ್ ಕೆ, ಇದನ್ನು ಹೊರಗಡೆ ಬರ್ತಬೇಡ, ಪ್ಲಸ್ ಆಫ್ ಮೈನಸ್ ಎಪ್ಸಿಲಾನ್ ಕೆ ಎಫ್ ಪ್ರೈಮ್ ಆಫ್ ಝೈ ಡಿವೈಡೆಡ್ ಬೈ, ಇಲ್ಲಿ ನ್ಯೂಮರೇಟರಲ್ಲಿ ಡಿನಾಮಿನೇಟರಲ್ಲಿ ಎಫ್ ಪ್ರೈಮ್ ಆಫ್ ಝೈನ ಕಾಮನ್ ತೊಗೊಂಡ್ರೆ ಯು ಆರ್ ಲೆಫ್ಟ್ ವಿತ್ 1 ಮೈನಸ್ ಎಪ್ಸಿಲಾನ್ ಕೆ ಎಫ್ ಡಬಲ್ ಪ್ರೈಮ್ ಆಫ್ ಝೈ ಡಿವೈಡೆಡ್ ಬೈ ಎಫ್ ಪ್ರೈಮ್ ಆಫ್ ಝೈ. ಓಕೆ, ಸೊ ನ್ಯೂಮರೇಟರಲ್ಲಿ ಒಂದು ಎಫ್ ಪ್ರೈಮ್ ಆಫ್ ಝೈ, ಡಿನಾಮಿನೇಟರಲ್ಲಿ ಒಂದು ಎಫ್ ಪ್ರೈಮ್ ಆಫ್ ಝೈ ಕ್ಯಾನ್ ಬಿ ಕ್ಯಾನ್ಸಲ್ಡ್. ಈಗ ಇದನ್ನು ನಾನು ಎಪ್ಸಿಲಾನ್ ಕೆ ಪ್ಲಸ್ 1 ಇಸ್ ಈಕ್ವಲ್ ಟು ಎಪ್ಸಿಲಾನ್ ಕೆ ಪ್ಲಸ್ ಆಫ್ ಮೈನಸ್ ಎಪ್ಸಿಲಾನ್ ಕೆ ಇಂಟು, ಇದನ್ನು ನ್ಯೂಮರೇಟರಲ್ಲಿ ಬರೆದ್ರೆ ಏನಾಗುತ್ತೆ 1 ಮೈನಸ್ ಎಪ್ಸಿಲಾನ್ ಕೆ ಎಫ್ ಡಬಲ್ ಪ್ರೈಮ್ ಆಫ್ ಝೈ ಬೈ ಎಫ್ ಪ್ರೈಮ್ ಆಫ್ ಝೈ ಇನ್ವರ್ಸ್ ಆಗುತ್ತಲ್ವಾ. ಸೊ ಇದು ಯಾವ ಥರ ಇದೆ, ದಿಸ್ ಈಸ್ ಲೈಕ್ ಸೀರೀಸ್ 1 ಮೈನಸ್ ಎಕ್ಸ್ ಟು ದ ಪವರ್ ಆಫ್ ಮೈನಸ್ 1 ಮೈನಸ್ ಎಕ್ಸ್ ಇನ್ವರ್ಸ್ ಆಗುತ್ತೆ. ಸೊ ಏನದು 1 ಮೈನಸ್ ಎಕ್ಸ್ ಟು ದ ಪವರ್ ಆಫ್ ಮೈನಸ್ 1 ಈಸ್ ಈಕ್ವಲ್ ಟು 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಸೊ ಆನ್ ಹಿಂಗೆ ಹೋಗುತ್ತೆ. ಇವಾಗ ಈ ಸೀರೀಸ್ ಎಕ್ಸ್ಪ್ಯಾನ್ಷನ್ನ ಇಲ್ಲಿ ಯೂಸ್ ಮಾಡಿದಾಗ ಏನಾಗುತ್ತೆ ನೋಡೋಣ. ಸೊ ಈ ಸೀರೀಸ್ ಎಕ್ಸ್ಪ್ಯಾನ್ಷನ್ನ ಯೂಸ್ ಮಾಡಿದಾಗ ನಮಗೆ ಆರ್ ಎಚ್ ಎಸ್ ಅಲ್ಲಿ ಏನು ಚೇಂಜ್ ಆಗಲ್ಲ, ಎಲ್ ಎಚ್ ಎಸ್ ಅಲ್ಲಿ ಏನು ಚೇಂಜ್ ಆಗಲ್ಲ. ಝೈ ಕೆ ಪ್ಲಸ್ 1 ಇಸ್ ಈಕ್ವಲ್ ಟು ಝೈ ಕೆ ಪ್ಲಸ್ ಆಫ್ ಮೈನಸ್ ಝೈ ಕೆ, ಇದರ ಎಕ್ಸ್ಪ್ಯಾನ್ಷನ್ 1 ಪ್ಲಸ್ ಎಪ್ಸಿಲಾನ್ ಕೆ ಎಫ್ ಡಬಲ್ ಪ್ರೈಮ್ ಆಫ್ ಝೈ divided by f prime of xi plus epsilon k f double prime of xi by f prime of xi ಇದರದು ಹೋಲ್ ಸ್ಕ್ವೇರ್ ಆಗುತ್ತೆ ಪ್ಲಸ್ ಸೊ ಆನ್ ಹಂಗೆ ಹೋಗುತ್ತೆ. ಇಲ್ಲೂ ಅಷ್ಟೇ ನಾನು ಹೈಯರ್ ಆರ್ಡರ್ ಡೆರಿವೇಟಿವ್ಸ್ನ ಅಥವಾ ಹೈಯರ್ ಆರ್ಡರ್ ಟರ್ಮ್ಸನ್ನು ನೆಗ್ಲೆಕ್ಟ್ ಮಾಡ್ಬೋದು. ನೆಗ್ಲೆಕ್ಟ್ ಮಾಡಿದಾಗ ಈ ಸ್ಕ್ವೇರ್ ಟರ್ಮ್ ಹೋಗುತ್ತೆ. ಸೊ ಬೈ ನೆಗ್ಲೆಕ್ಟಿಂಗ್ ಹೈಯರ್ ಆರ್ಡರ್ ಟರ್ಮ್ಸ್ ಅಂದರೆ ಈ ಸ್ಕ್ವೇರ್ ಟರ್ಮ್ ಹೋಗುತ್ತೆ. ಆಗ ಏನಾಗುತ್ತೆ, ಎಪ್ಸಿಲಾನ್ ಕೆ ಪ್ಲಸ್ 1 ಇಸ್ ಈಕ್ವಲ್ ಟು ಎಪ್ಸಿಲಾನ್ ಕೆ plus of minus epsilon k into 1 plus epsilon k into f double dash of xi by f prime of xi. ಮಲ್ಟಿಪ್ಲೈ ಮಾಡೋಣ. ಎಪ್ಸಿಲಾನ್ ಕೆ ಮೈನಸ್ ಎಪ್ಸಿಲಾನ್ ಕೆನ ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ ಎಪ್ಸಿಲಾನ್ ಕೆ ನಿಲ್ ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ ಎಪ್ಸಿಲಾನ್ ಕೆ ಸ್ಕ್ವೇರ್ ಎಫ್ ಡಬಲ್ ಪ್ರೈಮ್ ಆಫ್ ಝೈ ಬೈ ಎಫ್ ಪ್ರೈಮ್ ಆಫ್ ಝೈ. ಸೊ ಪ್ಲಸ್ ಎಪ್ಸಿಲಾನ್ ಕೆ ಆ್ಯಂಡ್ ಮೈನಸ್ ಎಪ್ಸಿಲಾನ್ ಕೆ ಕ್ಯಾನ್ ಬಿ ಕ್ಯಾನ್ಸಲ್ಡ್. ನೌ ವಿ ಆರ್ ಲೆಫ್ಟ್ ವಿತ್ ಎಪ್ಸಿಲಾನ್ ಕೆ ಪ್ಲಸ್ 1 ಇಸ್ ಈಕ್ವಲ್ ಟು ಮೈನಸ್ ಎಪ್ಸಿಲಾನ್ ಕೆ ಸ್ಕ್ವೇರ್ ಎಫ್ ಡಬಲ್ ಪ್ರೈಮ್ ಆಫ್ ಝೈ by f prime of xi.
Now we'll consider f double prime of xi is equal to minus f prime of xi, which is equal to constant ಅಂತ ಒಂದು ಕಾನ್ಸ್ಟೆಂಟ್ ಅಂತ ಕನ್ಸಿಡರ್ ಮಾಡಿ. So if we consider this as constant, then this implies epsilon k plus 1 is equal to minus ಇರಲ್ಲ, ಇಲ್ಲಿ ಮೈನಸ್ ಕನ್ಸಿಡರ್ ಮಾಡಿದ್ದೀವಿ, epsilon k whole square into constant. ಹೌದಲ್ವಾ? ಸೊ epsilon k square into constant ಅಂದರೆ can we also write this as epsilon k plus 1 is directly proportional to epsilon k square. So this is what we are supposed to prove. So the Newton Raphson criteria for convergence criteria for Newton Raphson method. If you have any doubts regarding this, please message me, don't hesitate for that. This is very important for your exam. From your exam point of view, it may come or not come, but it is important.